ಅಮ್ಮಿ ಅಮ್ಮಿ ಎಷ್ಟು ದಿನ ಅಂತ ಈ ತೊಟ್ಟಿಗಳ ಹತ್ರ ಮೋರಿಗಳ ಹತ್ರ ಮಾತಾಡಿ ಮಾತಾಡಿ ಮಾತುಗಳೆಲ್ಲ ಖಾಲಿ ಆಗ್ಬಿಟ್ಟು ಮತ್ತಿನ್ನೇನು ಏನಾದ್ರೂ ವೆರೈಟಿ ಆಗಿ ಏನು ಇವೆಲ್ಲ ನನ್ನ ಹತ್ರ ನಡೆಯಲ್ಲ. ನನ್ನ ಆಟೋ ನಿಂಗೆ ಕೊಟ್ಬಿಟ್ಟಿದ್ದೀನಲ್ಲ, ಸ್ಮೂತ್ ಆಗಿ ಸಾಫ್ಟ್ ಆಗಿ ನೋಡ್ಕೋ ಆಯ್ತಾ. ನಿನ್ ಹಾರ್ಟ್ ಏನ್ ಕಲಂಗಡಿ ಅಣ್ಣ ಕೌರ್ಕೊಂಡ್ ತಿನ್ನಕ್ಕೆ? ತಿಂದ್ರೆ ತಿನ್ನು, ಸ್ಮೂತ್ ಆಗಿ ನೋಡ್ಕೋ ಆಯ್ತಾ. ಅಪ್ಪ ನಿನ್ ಮಾತುಗಳು ಎಲ್ಲೆಲ್ಲ ಹೋಗ್ತಾವೆ. ಟೈಮ್ ಬೇರೆ ಯಾಕೋ ಸರಿ ಇಲ್ಲ, ನಾನ್ ಬರ್ತೀನಿ. ನಮ್ಮ ಮನೇಲಿ ಬೈತಾರೆ. ಯಾಕಣ ಅಪ್ಪಯ ಮನು ಯಾವ್ದ ಇದು ದಿಲ್ಕೆ ದಡ್ಕನ್ ಬಂದ್ಮೇಲೆ ಗುಲ್ಕನ್ ಯಾರ ಮಗಳ? ಯಾರೋ ಬೇಡ ನಿಂಗೆ ಯಾಕಣ? ಅಪ್ಪಯ ನಾನು ಹಿಂಗೆ SLC ಆಗಿದ್ದಾಗ ಬುಲೆ ಕವಿತೆಗಳು ಬರೀತಾ ಇದ್ನಿ. ಆಕಾಶವೇ ಧರೆಗಿಳಿದರು, ಈ ಧರೆ ಆಕಾಶಕ್ಕೇರಿದರು, ಸಪ್ತ ಸಾಗರಗಳು ಅಲ್ಲೋಲ ಕಲ್ಲೋಲವಾಗಿ ಜಗತ್ತು ಅಳಿದು ನಾವಿಬ್ಬರು ಉಳಿದರೆ 7 ಬೆಟ್ಟಗಳ ನಡುವೆ ಪುಟ್ಟದೊಂದು ಗುಡಿಯ ಕಟ್ಟಿ ಅಲ್ಲಿ ನಮ್ಮಿಬ್ಬರ ಹೃದಯಗಳನ್ನಿಟ್ಟು ಆರಾಧಿಸೋಣ ಭಾಗ್ಯಳತಿ ಅಂತ ಬರ್ದಾಕ್ಬಿಟ್ಟಿದ್ ನಮ್ಮ ಅಮ್ಮನಾಣೆ. ಓಹೋ ಸರಿಯಾದ ನಡೋ ನೀನು. ಇನ್ನೊಂದು ಕವಿತೆ, ಜಾತಿ ಭೇದಗಳ ದೂರೀಕರಿಸಿ ಮನಸ್ಸುಗಳ ಕ್ರೋಢೀಕರಿಸಿ ಮನಸ್ಸುಗಳಿಗೆ ಮದುವೆ ಮಾಡಿ ಆ ಪ್ರೀತಿಗೆ ಲಾಲಿ ಆಡಿ ಸೇರಬೇಕೆಂದಿದೆ ನನ್ನ ಹೃದಯ. ಹೇಗೆ ಆರಲಿ ಈ ಜಾತಿ ಭೇದಗಳ ಗೋಡೆಯ, ಹೇಗೆ ಸೇರಲಿ ನನ್ನವಳ ಹೃದಯ ಅಂತ ಬರ್ದಾಕ್ಬಿಟ್ಟಿದ್ನ್ಯಾ. ನಮ್ಮ ಅಣ್ಣ ನೋಡ್ಬಿಟ್ಟು ಕೆರ್ದಾಗ ಹಾಕಿನಪ್ಪ, ಅವತ್ ಪಿನ್ ಎತ್ತಿಕ್ಬಿಟ್ಟಿದ್ ನಮ್ಮ ಅಮ್ಮನಾಣೆ. ನಿಮ್ಮ ಅಣ್ಣ ಸರಿಯಾದ ಕೆಲಸ ಮಾಡೋನ್ ಬಿಡು. ಏಯ್ ಅಪ್ಪಯ್ಯ ಮನು, ಅದಂಗಿಲ್ಲ. ಆ ಹುಡುಗಿಕೇನೋ ಹೇಳ್ತಾ ಇದ್ದೆ, ಆರ್ಟ್ ಕೊಟ್ಟಿದ್ದೀನಿ ಜೋಪಾನವಾಗಿ ನೋಡ್ಕ ಅಂತ. ಮನ್ ಇದೇ ಜಾಗದಾಗ ಮಿತ್ನಳ್ಳಿ ಹುಡುಗಿಗೆ ಹಿಂಗೆ ಹೇಳ್ತಾ ಇದ್ಯಾ, ಅಮ್ಮಯ್ಯ ಆರ್ಟ್ ಕೊಟ್ಟಿದ್ದೀನಿ ಸ್ಮೂತ್ ಆಗಿ ನೋಡ್ಕ ಅಂತ. ಮೊನ್ನೆ 15 ದಿವಸದಾಗ ಆ ಬಳುನಳ್ಳಿ ಹುಡುಗಿಕ ಹಂಗೆ ಹೇಳ್ತಾ ಇದ್ದೆ, ಆರ್ಟ್ ಕೊಟ್ಟಿದ್ದೀನಿ ಸಾಫ್ಟ್ ಆಗಿ ನೋಡ್ಕ ಅಂತ ಹೇಳ್ಬಿಟ್ಟು. ಎಷ್ಟ ಇರೋದ್ ನೀನ್ ಆರ್ಟ್ಗಳು ಏನ್ ಶೇಪ್ ಗಿಡದಾಗ ಶೇಪ್ ಕಾಯ್ಲಿದ್ದಂಗ ಅಕ್ಕ ನಿಂಕೊಂದು ಅಂತ ಕೊಡಾಕ ಏನ್ ಅವತಾರಗಳು ಮಾಡ್ತೀವಿ ನೋಡೋ. ನನ್ನ ನಾಟದ ಜೆರಾಕ್ಸ್ಗಳು ಮಾತ್ರ ಅವ್ರಿಗೆಲ್ಲ ಕೊಟ್ಟಿರೋದು, ಒರಿಜಿನಲ್ ಇನ್ನು ಇಲ್ಲೇ ಐತೆ. ಹೋಗೋಣ. ಜೆರಾಕ್ಸ್ಗಳು ಜಾಸ್ತಿ ಮಾಡಕ್ ಹೋಗ್ಬೇಡ. ಜೆರಾಕ್ಸ್ ಮಿಷಿನ್ ಹಿಟ್ ಬಂದ್ಬಿಟ್ಟು ಒರಿಜಿನಲ್ ಸುಟ್ಟೋಗ್ಬಿಡ್ತದ ನೋಡ್ಕ.